ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಗೌರಿ ಹಬ್ಬ. ಸೊ ಇವತ್ತು ನಮ್ಮನೇಲಿ ಗೌರಿ ಪೂಜೆ ಹೆಂಗಾಯಿತು ಏನಾಯಿತು ಅಂತೆಲ್ಲ ಹೋಗಿ ನೋಡ್ಕೊಂಬನ್ನಿ. ಸೊ ಗಾಯ್ಸ್, ನಮ್ಮ ಅಮ್ಮನೂ ಕೂಡ ಗೌರಿ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿ ಒಂದೊಂದು ಹೂವು ಹಾಕಿ ಪೂಜೆ ಮಾಡಿತ್ತು. ನಾವು ಗೌರಿ ಹಬ್ಬ ಏನು ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಲ್ಲ, ಸಿಂಪಲ್ಲಾಗಿ ಹೊಸ್ಲಲ್ಲಿ ಬಾಗಿನ ಎಲ್ಲ ಇಕ್ಬಿಟ್ಟು ಕರ್ಕೋತೀವಿ ಗೌರಿನ ಕರ್ಕೊಂಡ್ಮೇಲೆ ನಾವು ಗಣೇಶನ ತರೋದು. ಸೊ ಗೌರಿ ಹಬ್ಬ ಅಷ್ಟೊಂದೇನು ಗ್ರ್ಯಾಂಡಾಗಿ ಮಾಡಲ್ಲ. ನಾವು ಗಣೇಶ ಹಬ್ಬನೇ ಆ್ಯಕ್ಚುಯಲ್, ಗಣೇಶ ತಂದಮೇಲೆ ನಾವು ಆ್ಯಕ್ಚುಯಲ್ ಹಬ್ಬ ಸ್ಟಾರ್ಟ್ ಅಂತ ಅಂದ್ಕೊಳ್ಳಿ ನಮ್ಮ ಮನೇಲಿ. ಸೊ ಗೌರಿ ಹಬ್ಬದ ದಿನ ನಮ್ಮಮ್ಮ ಲೈಟಾಗಿ ಹೂವೆಲ್ಲ ಹಾಕಿ ಪೂಜೆ ಮಾಡ್ತು. ನೋಡಿ, ಈ ಥರ ನಾವು ಹೊಸ್ಲು ಮೇಲೆ ಇಕ್ತೀವಿ. ಕಾಯಿ, ಎಲೆ ಅಡಿಕೆ, ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಗೌರಿನ ಒಳಗೆ ಕರ್ಕೊಂಡು ಆಮೇಲೆ ನಾವು ಗಣೇಶನ ತರೋಕ್ಕೆ ಹೋಗೋದು. ಈ ಥರನೇ ನಾವು ಅವಾಗಿಂದನೂ ಮಾಡ್ಕೊಬಂದಿರೋದು. ಸೊ ಫೈನಲಿ ನಮ್ಮಮ್ಮ ಮತ್ತು ನನ್ನ ತಮ್ಮ ಗಣೇಶ ತಂದರು. ಆ್ಯಕ್ಚುಲಿ ಆರತಿ ಮಾಡೋದು ವೀಡಿಯೋ ಇತ್ತು ಗೈಸ್, ಅದೆಲ್ಲ ಹೋಗ್ಬಿಟ್ಟಿದೆ. ಸೊ ಮಾಡೋಕ್ಕಾಗಲಿಲ್ಲ. ಗಣೇಶನ ನಾನು ಬೆಳಗ್ಗೆ ತೋರಿಸ್ತೀನಿ ಆ ಪೂಜೆ ಆದಮೇಲೆ. ಸೊ ಗಾಯ್ಸ್, ನಮ್ಮಮ್ಮ ಒಂದೊಂದೇ ತಿಂಡಿ ಐಟಮ್ಗಳೆಲ್ಲ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಆಯಿತು. ಇವಾಗ ಏನದು ಕರ್ಜಿಕಾಯಿ ಮತ್ತು ನಾನು ಕಾಯಿ ಒಬ್ಬಟ್ಟು ಕೇಳಿದೆ ಅಂದ್ಬಿಟ್ಟು ಕಾಯಿ ಒಬ್ಬಟ್ಟು ಮಾಡ್ತಾವ್ರೆ ನಮ್ಮಮ್ಮ. ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಪ್ರಾಸೆಸ್ ಅಂತ ತೋರಿಸ್ತೀನಿ. ನೋಡಿ ಗಾಯ್ಸ್, ಇಲ್ಲಿ ಒಬ್ಬಟ್ಟಿಗೆ ಬೆಲ್ಲದ ಪಾಕ ಕುದಿತೈತೆ. ಕಾಯಿ ಒಬ್ಬಟ್ಟಿಗೆ ಇಲ್ಲಿ ಹೂರ್ಣ ಎಲ್ಲ ರೆಡಿ ಮಾಡ್ಕೊತವ್ರೆ. ಸೊ ಗಾಯ್ಸ್, ಇವಾಗ 12 ಗಂಟೆ ಟೈಮು, ಅಲ್ಲ 12:15 ಆಗ್ತೈತೆ. ಸೊ ಇವಾಗೆಲ್ಲ ಗಣೇಶನೆಲ್ಲ ನೀಟಾಗಿ ಸೆಟ್ ಮಾಡಿದ್ದೀವಿ. ಬೆಳಗ್ಗೆ ಎದ್ದು ಹೂವು ಡೆಕೋರೇಷನ್ ಮಾಡಿ ಪೂಜೆ ಮಾಡೋದು ಅಷ್ಟೇ. ಸೊ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಆ್ಯಂಡ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನೋಡಿ ನಮ್ಮ ಗಣೇಶ ಮತ್ತು ಗೌರಿ ಹೆಂಗಿದೆ, ಎಷ್ಟು ಮುದ್ದಾಗಿದೆ. ನಮ್ಮ ಮನೇಲಿ ಈ ಸತಿ ಇಕೋ ಫ್ರೆಂಡ್ಲಿ ಗಣೇಶ, ಫುಲ್ ಎಲ್ಲ ಮಣ್ಣಿನ ಗಣೇಶ ತಂದಿದ್ವಿ. ಆ್ಯಂಡ್ ಹೋದ ಸತಿ ಬಂದ್ಬಿಟ್ಟು ನಾವು ಸ್ವಲ್ಪ ಪೇಟ ಎಲ್ಲ ಹಾಕಿರೋ ಥರ ಒಂದು ಬಾಂಬೆ ಗಣೇಶ ಥರ ತಂದಿದ್ವಿ. ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಹೋಗಿ ತಂದಿದ್ರು ಹೋದ ಸತಿ. ಈ ಸತಿ ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಹೋಗಿ ತಂದಿದ್ರು. ಸೊ ಈ ಥರ ಇದೆ ನೋಡಿ ನಮ್ಮ ಗಣೇಶ ಮತ್ತು ನಮ್ಮ ಗೌರಿ ನಮ್ಮ ಮನೇಲಿ ಹೆಂಗೆ ಕೂರಿಸಿದ್ದೀವಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾವೆಲ್ಲ ಸಿಂಪಲಾಗಿ ಮಾಡಿದ್ವಿ. ರವೆ ಉಂಡೆ, ಕರ್ಜಿಕಾಯಿ ಆ್ಯಂಡ್ ಏನದು ಕಡುಬು, ಮತ್ತು ಏನದು ಕಾಯಿ ಹೋಳಿಗೆ ಎಲ್ಲ ಮಾಡಿದ್ವಿ. ಆ್ಯಂಡ್ ಸಿಂಪಲಾಗಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ಮಾಡಿದ್ದೀವಿ. ಆ್ಯಂಡ್ ನಮ್ಮ ಮಮ್ಮಿ ನೋಡಿ ಕಡುಬಿಗೆ ಎಲ್ಲ ತುಪ್ಪ ಹಾಕ್ತೈತೆ ಗಣೇಶನ ಮುಂದೆ. ಆ್ಯಂಡ್ ಸಾಯಂಕಾಲ ಸೋಮು ಅಣ್ಣ ಮತ್ತು ಅವ್ರ ಮಿಸ್ಸಸ್ ಬಂದಿದ್ರು, ನಂದಿನಿ ಆಂಟಿ. ಅವ್ರು ನೋಡಿ ಹೆಂಗೆ ಕೂತ್ಕೊಂಡು ಹೆಂಗೆ ಆಡ್ತಾಯಿದ್ರು. ನಮ್ಮ ಮಮ್ಮಿ ಜೊತೆ ಮಾತಾಡ್ತಾಯಿದ್ರು. ಮುಸ್ತಫನ್ ಆಂಟಿ ಆ್ಯಂಡ್ ಫೈನಲಿ ಗಣೇಶನ ಎತ್ತೋ ಟೈಮ್ ಬಂದೇ ಬಿಡ್ತು. ಆ್ಯಕ್ಚುಲಿ ನಾನು ಮಧ್ಯಾಹ್ನ ಎಲ್ಲ ನನ್ನ ಫ್ರೆಂಡ್ಸ್ ಮನೆ ಕಡೆ ಎಲ್ಲ ಹೋಗಿದ್ದೆ ಗೈಸ್. ನಮ್ಮ ಫ್ರೆಂಡ್ಸ್ ಎಲ್ಲ ಗಣೇಶ ಕೂರಿಸಿದ್ರು. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮಳೆ ಬಂದುಬಿಡ್ತು. ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಎತ್ಕೊಂಡು ಹೋಗ್ತಾ ಇದ್ದೀವಿ ಗಣೇಶನ ಬಿಡೋಕ್ಕೆ. ಸೊ ನಾವು ಬಿಟ್ಟಾಗ ಐ ಥಿಂಕ್ 10:30, 11 ಆಗಿತ್ತು ಅನಿಸುತ್ತೆ. ಗಣೇಶನ ಬಿಡೋಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಹೇಳು ಚಿಕ್ಕರಲ್ಲಿ ಬಿದ್ದ ಮುಂದಿನ ವರ್ಷ ಬಾರಪ್ಪ. ಸೊ ಅವರಿಬ್ಬರು ಬಂದ್ಬಿಟ್ಟು ನನ್ನ ತಮ್ಮನ ಫ್ರೆಂಡ್ಸು, ಅವರು ಬಂದಿದ್ದರು. ಸೊ ಈ ಸತಿ ಚೆನ್ನಾಗಿತ್ತು, ಗಣೇಶನ ಬಿಟ್ಟಿದ್ದು. ಆ್ಯಂಡ್ ನಾನು ಮತ್ತು ನನ್ನ ತಮ್ಮ ಲಾಸ್ಟ್ ಟೈಮ್ ಪೂಜೆ ಮಾಡಿಬಿಟ್ಟು ಕೊಡಬೇಕಲ್ವ ಗೈಸ್ ಬಿಡೋಕ್ಕೆ. ಸೊ ಅದಕ್ಕೆ ನಾನು ನನ್ನ ತಮ್ಮ ಎಲ್ಲ ಚೆನ್ನಾಗಿ ಎಲ್ಲ ಬೇಡಿಕೊಂಡು, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಗಣೇಶ ಅಂತ ಬೇಡಿಕೊಂಡು ಗಣೇಶನ ಕೊಟ್ವಿ. ಸೊ ನೋಡಿದ್ರಲ್ಲ, ಈ ಥರ ಇತ್ತು ನಮ್ಮ ಮನೆಯ ಗೌರಿ ಗಣೇಶ ಹಬ್ಬ. ನಿಮಗೆಲ್ಲರಿಗೂ ಗೌರಿ ಗಣೇಶ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.